ಸಿಂಹರಾಶಿ ವಿಶೇಷವಾಗಿ ಧನಲಾಭವನ್ನು ನೋಡ್ತಕ್ಕಂತಹ ದಿವಸ. ಜೊತೆಗೆ ನಿಮ್ಮ ಆಸೆಗಳು ಪೂರೈಸ್ತಕ್ಕಂಥದ್ದು. ಯಾವಾಗ ಕೈಯಲ್ಲಿ ಹಣ ಓಡಾಡುತ್ತೋ ಆಗ ನಿಮ್ಮ ಆಸೆಗಳು ಏನೇನಿದೆಯೋ ಅವೆಲ್ಲವನ್ನು ಪೂರೈಸ್ಕೊಳ್ಬಹುದು ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವು ತೇಲಾಡ್ತಾ ಇರ್ತೀರಿ. ಅದಕ್ಕೆ ಅನುಕೂಲ ಇದೆ, ಅವಕಾಶ ಇದೆ. ಆದರೆ ಒಂದು ಸಾತ್ವಿಕವಾದ ಸಲಹೆ ಏನು ಅಂತಂದರೆ, ಭಗವಂತನ ಅನುಗ್ರಹದಿಂದ, ಹಿರಿಯರ ಆಶೀರ್ವಾದದಿಂದ ನೀವು ಅಂದುಕೊಂಡಂತಹ ಎಲ್ಲ ಆಸೆಗಳು ನಿಮ್ಮ ಮುಂದೆ ನಿಮ್ಮ ಕೈಯಲ್ಲಿ ಇರುವಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ವಿಚಾರಕ್ಕೆ ಹಣವನ್ನು ಖರ್ಚು ಮಾಡಿ, ಹಲವಾರು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಿ, ಬೇರೆಯವರಿಗೆ ಮಾದರಿಯಾಗಿ ಅಂತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ನಿಮ್ಮ ಪ್ರಯತ್ನ ಇದ್ದರೆ, ನಿಮ್ಮ ಮನಸ್ಸು ಬದಲಾದರೆ, ಪರಿವರ್ತನೆಯಾದರೆ, ಅಥವಾ ಅದೇ ರೀತಿಯಲ್ಲಿ ಮನಸ್ಥಿತಿ ಇದ್ದರೆ ಅದು ನಿಜವಾಗಲೂ ಕೂಡ ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಬೇಕು. ವೈಯಕ್ತಿಕವಾದಂತಹ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ನೀವೇ ಮಾಡಬೇಕಾದಂಥದ್ದು, ನಿಮ್ಮದೇ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಅಂತಕ್ಕಂಥದ್ದು ಏನಿದೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ನೀವೇ ಆ ಕೆಲಸವನ್ನು ಪೂರೈಸಿ. ಬೇರೆಯವರಿಗೆ ವಹಿಸ್ತಕ್ಕಂಥದ್ದಲ್ಲ, ಏನೋ ಅಧಿಕಾರ ಇದೆ, ಹಣ ಇದೆ ಅಂತ ಹೇಳಿ ನೀವೇ ಆ ಕೆಲಸ ಪ್ರವೃತ್ತರಾದರೆ ಅದರ ಲಾಭ, ಅದರ ವೈಶಿಷ್ಟ್ಯ ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಬೇರೆಯವರಿಗೆ ಅದು ಏನೋ ಒಂದು ರೀತಿಯಲ್ಲಿ ದಾರಿದೀಪವೂ ಕೂಡ ಆಗಬಹುದು ಅಂತಕ್ಕಂಥದ್ದು. ವೃತ್ತಿ ಅಥವಾ ಉದ್ಯೋಗದಲ್ಲಿ ಗಣನೀಯವಾದಂತಹ ಬೆಳವಣಿಗೆ, ಲಾಭಕ್ಕೆ ಇದು ಮೂಲ. ಹಾಗಾಗಿ ಅದು ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಹಿನ್ನಡೆಗೆ ಅವಕಾಶವನ್ನು ಮಾಡಿಕೊಡದೇ ಇರತಕ್ಕಂಥದ್ದು ವಿಶೇಷವಾದ ತೃಪ್ತಿಯನ್ನು ಕೊಡುತ್ತೆ. ಸಮಾಜದಲ್ಲಿ 4 ಜನರ ಮಧ್ಯದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಹೊಸಬರನ್ನು ಪರಿಚಯ ಮಾಡಿಕೊಳ್ತಕ್ಕಂಥದ್ದು, ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಹಂತ ಹಂತವಾಗಿ ಬೆಳೆಸ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನುವಂತಹ ಅಭಿಪ್ರಾಯ. ಸ್ನೇಹಿತರ ಮಧ್ಯದಲ್ಲಿ ಗಹನವಾದ ವಿಚಾರಗಳನ್ನು ಚರ್ಚೆ ಮಾಡ್ತೀರಿ. ಅದು ಬೇರೆ ಬೇರೆ ರೀತಿಯಲ್ಲಿ ಸಮಾಜಕ್ಕೆ ತಲುಪಬೇಕು. ಆಗ ಮಾತ್ರ ನೀವು ಚರ್ಚಿಸಿದಂತಹ ವಿಷಯಕ್ಕೆ ಒಂದು ಮಾನ್ಯತೆ ಸಿಕ್ಕುತ್ತೆ. ಜೊತೆಗೆ ನಿಮ್ಮಿಂದ ಒಳ್ಳೆಯ ವಿಚಾರಗಳು ಸಮಾಜಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಅದು ನಿಮ್ಮಲ್ಲೇ ಉಳಿದು ಬಿಟ್ಟರೆ ನೀವು ಚರ್ಚೆ ಮಾಡಿ, ವಿಷಯ ಸಂಗ್ರಹ ಮಾಡಿ, ವಿಚಾರವನ್ನು ಮಂಥನ ಮಾಡಿ ಯಾವ ಪ್ರಯೋಜನವೂ ಆಗೋದಿಲ್ಲ. ಹಾಗಾಗಿ ಅದು ವ್ಯರ್ಥವಾಗದೇ ಇರುವಂತಹ ರೀತಿಯಲ್ಲಿ ನೋಡಿಕೊಳ್ಳಬೇಕಾದಂಥದ್ದು. ಭೂ ಸಂಬಂಧವಾದಂತಹ ವಿಚಾರದಲ್ಲಿ ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ, ಉಪಯೋಗ ಆಗತಕ್ಕಂತಹ ದಿವಸ. ಮುಂಬರುವಂತಹ ಪರೀಕ್ಷೆಗಳಲ್ಲಿ ಹಲವಾರು ಸಾಧನೆಗಳನ್ನು, ಸ್ಪರ್ಧಾತ್ಮಕವಾದಂತಹ ವಿಚಾರಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಹೆಚ್ಚಿನ ಪ್ರಗತಿಯನ್ನು, ಅಭ್ಯುದಯವನ್ನು ಸಾಧಿಸಲಿಕ್ಕೆ ಅವಕಾಶ ಇದೆ. ಆದರೆ ನಾನು ವಿದ್ಯಾರ್ಥಿ, ನಾನು ಕಲಿಬೇಕು, ನನಗೆ ವಿಷಯ ಸಂಗ್ರಹ ಬೇಕು, ಮಾಹಿತಿ ಬೇಕು ಅನ್ನುವಂತಹ ಹಂಬಲ ನಿಮ್ಮಲ್ಲಿ ಇರಬೇಕು. ಆ ಒಂದು ಹಸಿವು ನಿಮ್ಮಲ್ಲಿರಬೇಕು. ನನಗೆ ವಿಷಯ ಬೇಕೇ ಬೇಕು, ನಾನು ಕಲಿತೀನಿ ಅಂತಕ್ಕಂತಹ ದಾಹ ಇದ್ದರೆ ನೀವು ಅದರಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕತ್ತೆ. ನಿಮ್ಮ ಪರವಾಗಿಯೇ ಒಂದಷ್ಟು ಕೆಲಸಗಳು ಆಗುವಂಥದ್ದಿದೆ. ಅಧಿಕ ಒತ್ತಡದಿಂದ ದೇಹಾಲಸ್ಯ ಆಗಬಹುದು. ಶಾರೀರಿಕವಾಗಿ ಅಷ್ಟೊಂದು ನಿಮಗೆ ಎಲ್ಲ ಕೆಲಸವನ್ನು ಮಾಡುವಷ್ಟು ಸಮಾಧಾನವಾಗಲಿ ಅಥವಾ ಆರಾಮವಾಗಲಿ ಇಲ್ಲದೇ ಇರಬಹುದು. ಆದರೆ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತಾದರೆ ಅದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳಬೇಕು. ಜೊತೆಗೆ ವೈದ್ಯರ ಸಲಹೆಯನ್ನು ಮೀರಿ ಯಾವುದೇ ರೀತಿಯ ಔಷಧೋಪಚಾರಗಳನ್ನು ಮಾಡಬೇಡಿ. ಸ್ವಯಂ ವೈದ್ಯರಾಗಬೇಡಿ. ಏನೋ ತಲೆನೋವ್ತಾ ಇದೆ, ಏನೋ ಹೊಟ್ಟೆ ನೋವ್ತಾ ಇದೆ, ಅಥವಾ ಇನ್ನೇನೋ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನೀವೇ ನಿಮಗೇನು ಗೊತ್ತೋ ಆ ಔಷಧಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಅದು ವಿಕೋಪಕ್ಕೆ, ವಿಕಾರಕ್ಕೆ ಕಾರಣ ಆಗಬಹುದು. ಆ ರೀತಿಯ ತೊಂದರೆಗಳು ಬೇಡ ಅಂತ ಹೇಳುವ ಎಚ್ಚರಿಕೆ ಇದು. ಆರೋಗ್ಯ ತುಂಬ ಹದಗೆಡ್ತಾ ಇದೆ, ಎಚ್ಚರಿಕೆಯನ್ನು ವಹಿಸಿ. ಶರೀರದ ಒಳಗೆ ಏನು ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಆ ಸೂಚನೆಗಳು ಇಲ್ಲಿ ಕಾಣುವಂಥದ್ದಾಗಿರೋದ್ರಿಂದ ಸರಿಯಾದಂತಹ ವೈದ್ಯರ ಸಲಹೆ, ಮಾರ್ಗದರ್ಶನವನ್ನು ಪಡ್ಕೊಂಡು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಅಂತಕ್ಕಂಥದ್ದು. ಮಕ್ಕಳ ಬಗ್ಗೆ ಅತಿಯಾದಂತಹ ಚಿಂತೆ ಕಾಡುತ್ತೆ. ಒಂದು ಕಡೆ ಆರೋಗ್ಯ ಸರಿ ಇಲ್ಲ, ಇನ್ನೊಂದು ಕಡೆ ಮಕ್ಕಳ ವಿಚಾರ, ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತಕ್ಕಂತಹ ಆತಂಕ, ಅಥವಾ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತಕ್ಕಂತಹ ಬೇಸರ.
ನೀವು ಹೇಗೆ ನಡ್ಕೊಳ್ತಾ ಇದ್ದೀರಿ ಮಕ್ಕಳ ಜೊತೆಯಲ್ಲಿ, ನಿಮ್ಮ ಮಕ್ಕಳ ಸಂಬಂಧ ಹೇಗಿದೆ, ಅದು ಬಹಳ ಮುಖ್ಯವಾಗುತ್ತೆ. ಅದನ್ನು ಗಮನಿಸಬೇಕು. ನಾವು ಮಕ್ಕಳಿಗೆ ಸಮಾಧಾನ ಆಗುವಂತಹ ರೀತಿಯಲ್ಲಿ ಪೋಷಕರಿದ್ದೀವಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಅದು ಸರಿಯಾಗಿದೆ ಅಂತ ಆದರೆ ಮಾತ್ರ ಮಕ್ಕಳ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಸರಿ. ನಾವು ಆಡ್ತಕ್ಕಂತಹದ್ದು, ನಾವು ನಡ್ಕೊಳ್ತಕ್ಕಂಥದ್ದು ಮಕ್ಕಳಿಗೆ ಸಮಾಧಾನ ಇಲ್ಲ ಅಂತಾದರೆ ಮಕ್ಕಳನ್ನು ಹೇಗೆ ನಿಷ್ಠುರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ನಾವು ಸರಿಯಾಗಬೇಕಲ್ವೇ? ಅದು ಪ್ರಶ್ನೆಯಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳು ದೂರವಾಗಲಿ, ಆರೋಗ್ಯ ಭಾಗ್ಯ ನಿಮಗೆ ಸಿಕ್ಕಲಿ, ಶುಭವಾಗಿ. ತುಲಾರಾಶಿ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಅದು ತಪ್ಪಲ್ಲ. ಆದರೆ ಆ ಮಾಡ್ತಕ್ಕಂತಹ ಖರ್ಚು ಒಳಿತಾಗಿರಬೇಕು. ಅದರ ಪ್ರತಿಫಲ, ಅದರ ಫಲಿತಾಂಶ ನಿಮಗೆ ಶುಭವಾಗಿ ಸಿಕ್ಕಿದರೆ, ಒಳ್ಳೆಯದಾಗಿ ಸಿಕ್ಕಿದರೆ ನೀವು ಖರ್ಚು ಮಾಡಿದ್ದು ಸಾರ್ಥಕವಾಗತ್ತೆ ಅನ್ನುವಂತಹ ಭಾವನೆ, ಅಂತಹ ಒಂದು ಖುಷಿಯ ಅನುಭವ ನಿಮಗೆ ಆಗ್ತಕ್ಕಂಥದ್ದು. ಹೊಸ ವಾಹನ ಖರೀದಿಯ ವಿಚಾರವನ್ನು ಮಾಡ್ತೀರಿ. ವಾಹನವನ್ನು ಬದಲಾಯಿಸುವಂತಹ ಪ್ರಯತ್ನಗಳು ಅಥವಾ ಆ ರೀತಿಯ ಮಾತುಗಳು ಮನಸ್ಸಿನಲ್ಲಿ ಬರಬಹುದು, ಮನೆಯಲ್ಲಿ ಚರ್ಚೆ ಆಗಬಹುದು. ಸರಿಯಾದಂತಹ ಸಮಯವನ್ನು ನೋಡಿ ಒಳ್ಳೆಯ ನಿರ್ಧಾರವನ್ನು ಮಾಡಿ ಹೊಸ ವಾಹನ ಮಹಾಲಕ್ಷ್ಮಿ ಮನೆಗೆ ಬರಲಿ ಅಂತಕ್ಕಂತಹದ್ದು. ಸಾಲ ಮರುಪಾವತಿ ಮಾಡ್ತಕ್ಕಂತಹ ವಿಚಾರದಲ್ಲಿ ಸಮಾಧಾನ ಆಗುತ್ತೆ. ನಾನೇನೋ ಸಾಲ ಮಾಡಿದ್ದೆ ಯಾವುದೋ ಉದ್ದೇಶಕ್ಕೆ, ಆ ಹಣವನ್ನು ನಾನು ತೀರಿಸದೆ ಅಥವಾ ಕೊಡ್ತಾ ಇದ್ದೀನಿ, ಕೊಡುವಂತಹ ಯೋಗ್ಯತೆಯನ್ನು ಭಗವಂತ ಕೊಟ್ಟಿದ್ದಾನೆ, ನನಗೆ ಆ ಸಾಮರ್ಥ್ಯ ಹೆಚ್ಚಾಗ್ತಾ ಇದೆ ಎನ್ನುವಂತಹ ತೃಪ್ತಿ ನಿಮಗೆ ಸಂತೋಷವನ್ನು ತರುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಚೇತರಿಕೆಯನ್ನು ಕಾಣ್ತೀರಿ. ಇನ್ನೊಂದಷ್ಟು ಮತ್ತೊಂದಷ್ಟು ಗಳಿಸ್ತಕ್ಕಂಥದ್ದು ಅಥವಾ ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಧನಾತ್ಮಕವಾಗಿ ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಶ್ರವಣ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳಿಕೊಳ್ಳಿ, ಮಹಾಲಕ್ಷ್ಮಿಯ ಸೇವೆಯನ್ನು ಮಾಡಿ, ಶುಭವಾಗಿ. ವೃಶ್ಚಿಕ ರಾಶಿ, ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಸ್ವಲ್ಪ ಮಟ್ಟಿನ ಗೊಂದಲ ಇದೆ. ಅದನ್ನು ನಿವಾರಣೆ ಮಾಡಿಕೊಳ್ಳಿ. ನಿಮ್ಮ ವ್ಯವಹಾರವನ್ನು ಕೌಟುಂಬಿಕವಾದಂತಹ ವಿಚಾರಕ್ಕೆ ತಳುಕು ಹಾಕಬೇಡಿ. ವ್ಯವಹಾರವೇ ಬೇರೆ, ಜೀವನ ಅಥವಾ ಸಂಸಾರವೇ ಬೇರೆ. ಎರಡಕ್ಕೂ ನೀವು ಹೊಂದಾಣಿಕೆಯನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ. ಆಗ ಗೊಂದಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಕೆಲವು ವಿಚಾರಗಳಲ್ಲಿ ಸಂಸಾರದಲ್ಲಿ ಯಾವುದನ್ನು ಕೂಡ ಲೆಕ್ಕ ಹಾಕುವಾಗಿಲ್ಲ. ಆ ಸಂದರ್ಭಕ್ಕೆ ಏನು ಬರುತ್ತೋ, ಯಾವುದು ಖುಷಿ ಕೊಡುತ್ತೋ, ಯಾವುದು ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತೋ ಅದನ್ನು ಮಾಡಬೇಕಾಗತ್ತೆ. ವ್ಯವಹಾರದಲ್ಲಿ ಹಾಗಾಗೋದಿಲ್ಲ. ಅದಕ್ಕೆ ತನ್ನದೇ ಆದಂತಹ ಒಂದು ಚೌಕಟ್ಟು ಅಥವಾ ಹೀಗೇ ಮಾಡಬೇಕು ಅಂತಕ್ಕಂಥದ್ದು ಇದ್ದಾಗ ಅದನ್ನು ಪಾಲಿಸಬೇಕಾಗತ್ತೆ. ಅದನ್ನು ಗಮನಿಸದೇ ಇದ್ದರೆ ಕೆಲವು ಸಂಕಷ್ಟಗಳಾಗುತ್ತೆ. ಮಕ್ಕಳು ಮತ್ತು ಪೋಷಕರ ನಡುವೆ ಮಾತಿನ ಚಕಮಕಿ, ಒಂದಷ್ಟು ಕಿರಿಕಿರಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದು ಕೋಪಕ್ಕೆ ಕಾರಣವಾಗುತ್ತೆ ಸಹಜವಾಗಿ. ಆದರೆ ಅಲ್ಲಿ ಕೋಪವನ್ನು ಪ್ರದರ್ಶನ ಮಾಡೋದು ಮುಖ್ಯ ಆಗೋದಿಲ್ಲ. ವಿಷಯ ಏನು, ಯಾರು ಹೇಳಿದ್ದು ಸರಿ ಅನ್ನುವಂಥದ್ದನ್ನು ವಿವೇಚನಾ ಭಾವನೆಯಿಂದ ನೋಡಬೇಕಾಗತ್ತೆ. ಮಕ್ಕಳೇ ಒಂದು ಸಾರಿ ಒಳ್ಳೆಯ ಮಾತುಗಳನ್ನು ಹೇಳಿದರೆ ಅದನ್ನು ಮಾನ್ಯ ಮಾಡಬೇಕಾಗತ್ತೆ, ಅದನ್ನು ಒಪ್ಪಿ ಅದರಂತೆ ನಡಿಬೇಕಾಗತ್ತೆ. ಇಡೀ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ಮಕ್ಕಳು ಹೇಳಲಿ, ದೊಡ್ಡವ್ರು ಹೇಳಲಿ, ಯಾರು ಹೇಳಿದರೆ ಏನು, ಒಳ್ಳೆಯದಾಗಬೇಕಷ್ಟೇ. ಅದು ಬಹಳ ಮುಖ್ಯವಾದಂತಹ ವಿಚಾರ. ತಲೆ ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ಬೋದು. ತಲೆನೋವು, ಕಣ್ಣಿನ ಸಮಸ್ಯೆ ಕಾಡಬಹುದು. ಅದನ್ನು ಗಮನಿಸ್ಕೊಳ್ಳಿ. ನವಗ್ರಹರ ಆರಾಧನೆಯನ್ನು, ಪ್ರಾರ್ಥನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಸೂರ್ಯಗ್ರಹನನ್ನು ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬುವ ಪ್ರಾರ್ಥನೆ ನಿಮ್ಮದಾಗಿರಲಿ, ಶುಭವಾಗಿ.